ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ ಅತಿ ಹೆಚ್ಚು ಸಹನೆ ಮತ್ತು ಪರಿಶ್ರಮ ಇರುವ ರಾಶಿ ಯಾವುದಾದರೂ ಇದ್ದರೆ ಅದು ಮಕರ ರಾಶಿ ಮಾತ್ರ. ಆದರೆ ಕಳೆದ 7.5 ವರ್ಷಗಳಿಂದ ನೀವು ನಡೆದ ಹಾದಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಹಾದಿ. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನೀವು ಯಾರಿಗೆ ಒಳ್ಳೆಯದು ಮಾಡಲು ಹೋದರೂ ಅವರೇ ನಿಮಗೆ ವಿಷ ಉಣಿಸಿದರು. ನಿಮ್ಮ ಪ್ರಾಮಾಣಿಕತೆಯನ್ನ ಜನ ದಡ್ಡತನ ಎಂದು ಕರೆದರು. ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಅಥವಾ ಪ್ರೀತಿಸಿದವರಿಗಾಗಿ ನೀವು ನಿಮ್ಮ ಆಸೆಗಳನ್ನು ಹೊಂದಿದ್ದೀರಾ, ತ್ಯಾಗ ಮಾಡಿದ್ದೀರಾ. ಆದರೆ ಫಲ ಸಿಕ್ಕಿದ್ದು ಏನು? ಕೇವಲ ಅವಮಾನ, ಸಾಲ ಮತ್ತು ಒಂಟಿತನ. ನಾನು ಎಷ್ಟೇ ಕಷ್ಟಪಟ್ಟರೂ ದೈವ ನನ್ನ ಕೈ ಹಿಡಿಯಲ್ವಾ ಅಂತ ನೀವು ದೇವರನ್ನೇ ಪ್ರಶ್ನಿಸಿದ ದಿನಗಳಿರಬಹುದು. ರಾತ್ರಿ ಹೊತ್ತು ಅತಿ ಹೆಚ್ಚು ಅತ್ತವರು ನೀವೇ ಇರಬಹುದು. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯು ಶನಿ ಮತ್ತು ಕಳೆದ 7 ವರ್ಷಗಳಿಂದ ನೀವು 7.5 ಶನಿಯ ಕಪಿಮುಷ್ಟಿಯಲ್ಲಿ ಬೆಂದು ಹೋಗಿದ್ದೀರಿ. ಕೆಲಸ ಹೋಯಿತು, ಬಿಸ್ನೆಸ್ ಲಾಸ್ ಆಯಿತು, ಆರೋಗ್ಯ ಕೈಕೊಡ್ತು. ಆದರೆ ಮಕರ ರಾಶಿಯವರೇ, ಎದೆ ಮುಟ್ಕೊಂಡು ಹೇಳ್ತೇನೆ ಕೇಳಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದು, ನಿಮ್ಮ ಪಾಲಿಗೆ ಕರ್ಮಫಲ ಸಿಗುವ ವರ್ಷ 7.5. ಶನಿಯು ನಿಮ್ಮನ್ನ ಬಿಟ್ಟು ಹೋಗುವ ಅಂತಿಮ ಹಂತವಿದು. ಶನಿಯ ಮಹಾತ್ಮ ಹೋಗುವಾಗ ಬರಿಗೈಲಿ ಹೋಗಲ್ಲ. ತಾನು ಇಷ್ಟು ವರ್ಷ ಪರೀಕ್ಷಿಸಿದ ಭಕ್ತನಿಗೆ ಸಾಮ್ರಾಜ್ಯವನ್ನ ಕೊಟ್ಟು ಹೋಗ್ತಾನೆ. ನೀವು ಕಳೆದುಕೊಂಡ ಹಣ, ಕಳೆದುಕೊಂಡ ಗೌರವ ಮತ್ತು ನಿಮ್ಮನ್ನು ಬಿಟ್ಟು ಹೋದ ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಸಮಯ ಹತ್ತಿರ ಬಂದಿದೆ. ಆದರೆ ಶನಿದೇವನ ಈ ಸಂಪೂರ್ಣ ಕೃಪೆ ನಿಮಗೆ ಸಿಗಬೇಕು ಅಂದರೆ ಮತ್ತು ನೀವು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದ ಈ 5 ಕಠಿಣ ರಹಸ್ಯಗಳನ್ನು ಪಾಲಿಸಲೇಬೇಕು. ಇದು ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಬದುಕನ್ನು ಬದಲಿಸುವ ಸಂವಿಧಾನ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇಲ್ಲಿವರೆಗೂ ಒಂದು ಸೂತ್ರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಿಮ್ಮ ಮುಂದಿನ ದೈವಿಕ ರಹಸ್ಯಗಳು ನಿಮಗೆ ತಪ್ಪದೇ ಸಿಗುತ್ತವೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಕರ ರಾಶಿಯವರು ರಾಜಯೋಗ ಅನುಭವಿಸುವ ಸಮಯ ಈಗ. ಆದರೆ ಅದಕ್ಕೆ ಶನಿ ಹಾಕುವ ಷರತ್ತುಗಳೇನು? ಬನ್ನಿ, ನಿಮ್ಮ ದುರದೃಷ್ಟವನ್ನ ಸುಟ್ಟು ಬೂದಿ ಮಾಡುವ 5 ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೇ ಮಹಾರಹಸ್ಯ. ಮಕರ ರಾಶಿಯವರಿಗೆ ಶನಿದೇವನು ರಾಶ್ಯಾಧಿಪತಿ. ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಕಡೆಗೆ ಪ್ರಯಾಣ ಬೆಳೆಸುವ ಸಿದ್ಧತೆಯಲ್ಲಿರುತ್ತಾನೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಕೆಲಸವೆಂದರೆ ಶಮಿ ವೃಕ್ಷದ ಪೂಜೆ, ಅಂದರೆ ಬನ್ನಿ ಮರದ ಪೂಜೆ. ಪುರಾಣಗಳಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸುವಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದರು. ಹಾಗೆಯೇ ನಿಮ್ಮ ಅಜ್ಞಾತವಾಸ ಈಗ ಮುಗಿಯುತ್ತಿದೆ. ಪ್ರತಿ ಶನಿವಾರ ಸಂಜೆ ಬನ್ನಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಸಾಧ್ಯವಾದರೆ ಬನ್ನಿ ಮರದ ಎಲೆಗಳನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ನೆನಪಿಡಿ, ಶನಿದೇವನು ಶಿವನ ಪರಮ ಭಕ್ತ. ಯಾರು ಶಿವನಿಗೆ ಬನ್ನಿ ಎಲೆ ಅರ್ಪಿಸುತ್ತಾರೋ ಅವರನ್ನ ಶನಿದೇವನು ಕಣ್ರೆಪ್ಪೆಯಂತೆ ಕಾಪಾಡುತ್ತಾನೆ. ಇದು ನಿಮ್ಮ ಸಾಲದ ಬಾಧೆಯನ್ನು ಮತ್ತು ಕೋರ್ಟು ಕಚೇರಿ ಅಲೆದಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಎರಡನೇ ರಹಸ್ಯ. ಮಕರ ರಾಶಿಯವರು ಹುಟ್ಟಿರೋದೇ ಕೆಲಸ ಮಾಡೋದಕ್ಕೆ. ನೀವು ಕರ್ಮಯೋಗಿಗಳು. ಆದರೆ ನೀವು ಎಚ್ಚರದಿಂದಿರಬೇಕಾದ ವಿಷಯವೆಂದರೆ ಕೇಳ ಹಂತದ ಸಾಹುಕಾರರ ಜೊತೆಗಿನ ನಡವಳಿಕೆ. ಶನಿದೇವನು ಶ್ರಮಜೀವಿಗಳ ಪ್ರತಿನಿಧಿ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು, ನಿಮ್ಮ ಆಫೀಸ್ನ ಪ್ಯೂನ್ಗಳು ಅಥವಾ ರಸ್ತೆಯಲ್ಲಿ ಕಸಗುಡಿಸುವ ಪೌರ ಕಾರ್ಮಿಕರು, ಇವರನ್ನ ದಯವಿಟ್ಟು ಕೀಳಾಗಿ ಕಾಣಬೇಡಿ. ನೀವು ಇವರಿಗೆ ಒಂದು ಹೊತ್ತಿನ ಊಟವನ್ನು ಅಥವಾ ಬಟ್ಟೆಯನ್ನು ದಾನವಾಗಿ ನೀಡಿದರೆ ಅದು ಸಾಕ್ಷಾತ್ ಶನಿಗೆ ತಲುಪುತ್ತದೆ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರಿಗೆ ನೀವು ಎಷ್ಟು ಗೌರವ ಕೊಡುತ್ತೀರೋ ಅಷ್ಟು ವೇಗವಾಗಿ ನೀವು ಏಳಿಗೆ ಹೊಂದುತ್ತೀರಿ. ನೀವು ನೀಡುವಂತಹ ರೂಪಾಯಿ ದಾನ ನಿಮ್ಮ ಆಸ್ಪತ್ರೆಯ ₹1,00,000 ಖರ್ಚನ್ನು ತಪ್ಪಿಸುತ್ತದೆ. ಅಂದರೆ ನೀವು ಇದನ್ನು ನಂಬಲೇಬೇಕು. ಮೂರನೆಯದಾಗಿ, ಮಕರ ರಾಶಿಯವರ ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ. ಆದರೆ ಯಶಸ್ಸಿಗಾಗಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು. ಅದುವೇ ಕಪ್ಪು ಕುದುರೆಯ ಲಾಳ. ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆಯೂ ಆಕಾರದಲ್ಲಿ ಮೇಲ್ಮುಖವಾಗಿ ನೇತು ಹಾಕಿ. ಇದು ನಿಮ್ಮ ಮನೆಗೆ ಬರುವ ದೃಷ್ಟಿ ದೋಷವನ್ನು ತಡೆದು ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಬರದಂತೆ ನೋಡಿಕೊಳ್ಳುತ್ತದೆ. ಅಥವಾ ಶನಿವಾರದಂದು ಬಲಗೈ ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರವನ್ನು ಧರಿಸಿ. ಇದು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರು ತೀರಾ ಭಾವುಕರು. ಸಣ್ಣ ವಿಷಯಕ್ಕೂ ಕುಗ್ಗಿ ಹೋಗ್ತೀರಾ. ಈ ಉಂಗುರ ನಿಮ್ಮ ಮನಸ್ಸಿನ ಕಲ್ಲಿನಂತಹ ಧೈರ್ಯವನ್ನು ನೀಡುತ್ತದೆ.
4ನೇ ರಹಸ್ಯ, ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನಿಸಬೇಕು. ವಿಶೇಷವಾಗಿ ಮೊಣಕಾಲು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದು ಹೋಗಬಹುದು. ಇದಕ್ಕೆ ರಾಮಬಾಣ ಎಂದರೆ ದಶರಥ ಕೃತ ಶನಿ ಸ್ತೋತ್ರ. ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ದಶರಥ ಮಹಾರಾಜನು ಶನಿಯನ್ನು ಒಲಿಸಿಕೊಳ್ಳಲು ಹಾಡಿದ ಈ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಕೇಳ್ತಾರೋ ಅಂಥವರ ಶರೀರವನ್ನು ಯಾವ ರೋಗವೂ ಬಾಧಿಸುವುದಿಲ್ಲ ಎಂದು ಸ್ವತಃ ಶನಿಯೇ ವರ ನೀಡಿದ್ದಾನೆ. ನಿಮ್ಮ ಔಷಧಿ ಖರ್ಚು ಕಡಿಮೆಯಾಗಬೇಕು ಅಂದರೆ ಈ ಸ್ತೋತ್ರವನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. 5ನೇ ಮತ್ತು ಅಂತಿಮ ರಹಸ್ಯ, ಸ್ನೇಹಿತರೆ, ಮಕರ ರಾಶಿಯವರ ದೊಡ್ಡ ಶತ್ರುವೇ ಅತಿಯಾದ ಯೋಚನೆ. ನಡೆದದ್ದನ್ನೇ ನೆನೆಸಿಕೊಂಡು ಕೊರಗುವುದು ನಿಮ್ಮ ಸ್ವಭಾವ. ನೀವು ಗೆಲ್ಲಲೇಬೇಕು ಅಂದರೆ ನಿನ್ನೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಾಳೆಗಳ ಬಗ್ಗೆ ಕೆಲಸ ಮಾಡಿ. ಶನಿವಾರದಂದು ಯಾರ ಹತ್ತಿರವೂ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ ಮತ್ತು ಮುಖ್ಯವಾಗಿ ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ. ಕಾಗೆಗಳಿಗೆ ಅನ್ನವನ್ನು ಇಡಿ. ಕಾಗೆಯು ನಿಮ್ಮ ಪೂರ್ವಜರ ಸ್ವರೂಪ ಎಂದು ನಂಬಲಾಗುತ್ತದೆ. ಕಾಗೆ ಹಾಗೆ ಬಂದು ನೀವು ಇಟ್ಟ ಅನ್ನವನ್ನು ಮುಟ್ಟಿದರೆ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಸಿಕ್ಕಂತೆ. ಪಿತೃಗಳ ಆಶೀರ್ವಾದ ಇದ್ದರೆ ಎಂಥದ್ದೇ ಶಾಪವಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. ನೀವು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಯೋಗ ಬರಬೇಕಂದ್ರೆ ಕಾಗೆಗಳಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ. ಮಕರ ರಾಶಿಯವರೇ, ಎದ್ದೇಳಿ, ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಸೋಲುಗಳೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳು. ಇಷ್ಟು ದಿನ ಜನರು ನಿಮ್ಮನ್ನು ಆಡಿಕೊಂಡಿರಬಹುದು, ಇವನ ಕತೆ ಮುಗೀತು ಎಂದು ಟೀಕಿಸಿರಬಹುದು. ಆದರೆ ಈಗ ಆಟ ಬದಲಾಗುವ ಸಮಯ. ಶನಿ ಮಹಾತ್ಮ ನಿಮ್ಮನ್ನು ಬೂದಿಯಿಂದ ಎಬ್ಬಿಸಿ ಚಿನ್ನದಂತೆ ಹೊಳೆಯುವಂತೆ ಮಾಡಲಿದ್ದಾನೆ. ಇನ್ನು ಈ ಮಕರ ರಾಶಿಯವರನ್ನು ಯಾರೂ ಸಹ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ. ಇದೇ ತಾನೇ ದೇವರು ಕೊಡಬೇಕಾಗಿರುವ ಮೇನ್ ವರಗಳು. ಯಾವುವೆಂದರೆ, ಇವರು ಯಾರೊಬ್ಬರನ್ನೂ ಸಹ ಈಸಿಯಾಗಿ ನಂಬುವುದಿಲ್ಲ. ಹಾಗೆಯೇ ಯಾರ ಬಗ್ಗೆ ಏನೇ ವಿಚಾರವಿರಲಿ ಅದನ್ನು ಅವರು ಸಾಧ್ಯವಾದಷ್ಟು ಬೇಗ ತಿಳ್ಕೊಂಡ್ಬಿಡ್ತಾರೆ. ಯಾರೇ ಆಗಲಿ, ಸ್ನೇಹಿತರೇ ಆಗಲಿ, ಶತ್ರುಗಳೇ ಆಗಲಿ, ಅವರಿಗೆ ಏನಾಗಬೇಕು ಅನ್ನೋದನ್ನು ಇವರು ಈಸಿಯಾಗಿ ತಿಳ್ಕೊಳ್ಳೋದ್ರಿಂದ, ಈಸಿಯಾಗಿ ಅವರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಯಾರೂ ಸಹ ಈಸಿಯಾಗಿ ಮೋಸ ಮಾಡಲು ಆಗುವುದಿಲ್ಲ. ಆದರೆ ಇವರ ಬೆನ್ನಿಗೆ ಚೂರಿ ಹಾಕುವಂಥವರೇ ಜಾಸ್ತಿ ಇರ್ತಾರೆ. ಇವರಿಗೆ ಮೋಸ ಮಾಡಬೇಕೆಂದೇ ಕಾಯುತ್ತಾ ಕುಳಿತಿರುತ್ತಾರೆ. ಅಂದರೆ ಹಿತಶತ್ರುಗಳು ಇವರ ಜೊತೆನೇ ಇರ್ತಾರೆ. ಇವರಿಗೆ ಬೇರೆಯವರು ಯಾರೂ ಸಹ ಮೋಸ ಮಾಡೋಕೆ ಆಗಲ್ಲ. ಹಾಗಾಗಿ ಇವರ ಜೊತೆಯಲ್ಲಿರುವವರೇ ಇವರಿಗೆ ಮೋಸ ಮಾಡೋದು ತುಂಬ ಇರುತ್ತದೆ. ಈ ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರೇ ಜಾಸ್ತಿ. ಇನ್ನು ನಂಬಿಕೆ ದ್ರೋಹ ಮಾಡೋದು ಸಹ ಜಾಸ್ತಿ. ಇವರಿಗೆ ಈಸಿಯಾಗಿ ಮೋಸ ಮಾಡೋದಕ್ಕಾಗಲ್ವಲ್ಲ, ಅದಕ್ಕಾಗಿಯೇ ಇವರನ್ನು ಜಾಸ್ತಿ ನಂಬಿಸಿ ಬಿಡೋದು, ಜಾಸ್ತಿ ಫ್ರೆಂಡ್ಸ್ ಆಗಿಬಿಡೋದು, ಜಾಸ್ತಿ ಕ್ಲೋಸ್ ಆಗಿಬಿಡೋದು, ಈ ಥರ ಕ್ಲೋಸ್ ಆಗಿಬಿಟ್ಟು ಅವರಿಗೆ ನಂಬಿಕೆ ದ್ರೋಹ ಮಾಡಿಬಿಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ಈ ಮಕರ ರಾಶಿಯವರಿಗೆ ಜೊತೆಯಲ್ಲಿರುವಂಥ ಸ್ನೇಹಿತರಾಗಲಿ ಅಥವಾ ಸಂಬಂಧಿಕರಾಗಲಿ ಮಕರ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರೋದು ಈ ವಿಷಯದಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಈ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ. ಈ ರಾಶಿಯವರಿಗೆ ಸಾಮರ್ಥ್ಯ ಅನ್ನುವುದು ಹೇಗಿರುತ್ತೆ ಎಂದು ಹೇಳೋದಾದರೆ, ಇವರಿಗೆ ಗಟ್ಟಿತನ ಅನ್ನೋದಿರುತ್ತದೆ. ಇವರಿಗೆ ಎಷ್ಟೇ ಕಠಿಣವಾದ ಕೆಲಸ ಕೊಡಿ, ಇವರು ಪಟಾಪಟ್ಟಂತ ಮಾಡಿ ಮುಗಿಸುತ್ತಾರೆ. ಆ ಕೆಲಸ ಎಷ್ಟೇ ಕಷ್ಟವಾದರೂ ಸಹ ಆ ಕೆಲಸವನ್ನು ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನು ಈ ರಾಶಿಯವರು ತಿಳ್ಕೊಂಡ್ಬಿಟ್ಟಿರುತ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತದೆ. ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತದೆ. ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂತಹ ಟ್ಯಾಲೆಂಟ್ ವ್ಯಕ್ತಿಗಳಾಗಿರುತ್ತಾರೆ. ಈ ಮಕರ ರಾಶಿಯವರು ಇನ್ನು ಯಾವುದೇ ಒಂದು ಅವಕಾಶ ಸಿಕ್ಕಿದರೂ ಸಹ ಅವರು ಸದುಪಯೋಗ ಪಡಿಸಿಕೊಳ್ತಾರೆ. ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನು ತೋರಿಸಿದರೆ ಹಸ್ತಾನೆ ನುಂಗಿಬಿಡುತ್ತಾರೆ. ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ದರೂ ಸಹ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರೂ ಸಹ ಅದನ್ನು ಯೂಸ್ ಮಾಡ್ಕೋತಾರೆ. ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನು ಸಹ ಈ ರಾಶಿಯವರು ತಿಳಿದುಕೊಂಡಿರುತ್ತಾರೆ ಎಂದೇ ಹೇಳ್ಬೋದು. ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಧರ್ಮದ ದಾರಿಯಲ್ಲಿ ನಡೆಯಿರಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಖಂಡಿತ ಸಿಗುತ್ತದೆ. ನಿಮ್ಮ ಕಷ್ಟಗಳು ಕರಗಲಿ, ನಿಮ್ಮ ಮನೆಯಲ್ಲಿ ನಗು ತುಂಬಲಿ. ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿ ನಿಮಗಾಗಿ ತಂದಿದ್ದೇನೆ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಮನಸ್ಸಿಗೆ ನಾಟಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೂ ಕುಟುಂಬದವರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಅವರಿಗೆ ಒಂದು ಹೊಸ ಭರವಸೆಯನ್ನು ನೀಡಿ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮರೆಯದೆ ಓಂ ಶನೇಶ್ವರಾಯ ನಮಃ ಅಂತ, ಓಂ ನಮಃ ಶಿವಾಯ ಅಂತ ಬರೆಯಿರಿ. ನಿಮ್ಮ ಭಕ್ತಿ ಆ ಭಗವಂತನಿಗೆ ತಲುಪಲಿ.
ಮಕರ ರಾಶಿಯವರಿಗೆ ಇರುವಂತಹ 5 ಶಾಪಗಳು ಯಾವುವು? ದೇವರು ಕೊಟ್ಟಂತಹ ಈ 5 ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ 5 ಶಾಪಗಳನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಈ ಶಾಪವನ್ನು ನೀವು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ನಂತರ ಮಕರ ರಾಶಿಯವರು ಬಹಳ ಗರ್ವದಿಂದ ಹೇಳ್ತೀರಾ, ನಾನು ತುಂಬ ಲಕ್ಕಿ, ಈ ರಾಶಿಯಲ್ಲಿ ಹುಟ್ಟಿದ್ದೇನೆ ಎಂದು ಪ್ರೌಡ್ ಫೀಲನ್ನು ಇಟ್ಕೊಳ್ತೀರಾ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡುತ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಮಕರ ರಾಶಿ ರಾಶಿಚಕ್ರದಲ್ಲಿ 10ನೇ ರಾಶಿಯಾಗಿದೆ. ಈ ರಾಶಿಯವರು ಯಾವಾಗಲೂ ಬೇಜಾರು ಮಾಡಿಕೊಳ್ತಾನೆ ಇರ್ತಾರೆ. ಬಹಳ ದುಃಖ ಪಡ್ತೀರಾ. ಅಯ್ಯೋ, ನಾನು ಯಾವ ಕರ್ಮ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ್ದೇನೋ, ನನ್ನ ಕಷ್ಟ ದೇವರಿಗೆ ಕಾಣಿಸ್ತಾನೆ ಇಲ್ವಾ? ನಿಮ್ಮನ್ನು ನೀವೇ ಶಪಿಸಿಕೊಳ್ತಾ ಇರ್ತೀರಾ, ದೇವರನ್ನು ಶಪಿಸಿರ್ತೀರಾ. ದೇವರು ನಿಮಗೆ ಕೊಟ್ಟಿರುವಂಥ ಈ 5 ಶಾಪಗಳ ಬಗ್ಗೆ ತಿಳಿದುಕೊಳ್ಳಿ. ಈ ಶಾಪಗಳನ್ನು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ. ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಮಕರ ರಾಶಿಯವರಿಗೆ ಇರುವಂಥ ಮೊದಲನೇ ಶಾಪ, ಅನ್ಯಾಯದ ದುಡ್ಡನ್ನು ದುಡಿಯೋ ಹಾಗಿಲ್ಲ. ಅಂದರೆ ಶಾರ್ಟ್ಕಟ್ಟಿಂದ ಹಣವನ್ನು ಸಂಪಾದನೆ ಮಾಡುವ ಹಾಗಿಲ್ಲ. ನ್ಯಾಯವಾದ ಮಾರ್ಗದಲ್ಲಿಯೇ ಪ್ರಾಮಾಣಿಕವಾಗಿ ಹಣವನ್ನು ದುಡಿಯಬೇಕು ಎನ್ನುವುದು ಮೊದಲನೆಯ ಶಾಪ. ನಿಮಗೆಲ್ಲ ಅನ್ನಿಸಬಹುದು, ಪ್ರಪಂಚದಲ್ಲಿ ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆಯನ್ನು ಮಾಡಿ ಹಣವನ್ನು ದುಡಿಯುವವರು ತುಂಬ ಚೆನ್ನಾಗಿಯೇ ಇದ್ದಾರೆ. ಆದರೆ ನಾವು ಎಷ್ಟು ಕಷ್ಟಪಡುತ್ತೇವೆ, ಎಷ್ಟು ಪ್ರಾಮಾಣಿಕವಾಗಿ ದುಡಿದರೂ ಲಾಭ ಕಡಿಮೆಯೇ. ಒಳ್ಳೆಯವರಿಗೆ ಕಾಲನೇ ಇಲ್ವಾ ಅಂತ ಎಷ್ಟೋ ಬಾರಿ ನಿಮಗೆ ಅನಿಸಿರಬಹುದು. ಆದರೆ ನ್ಯಾಯಯುತವಾಗಿ ದುಡಿದಂಥ ಹಣ ಮಾತ್ರ ನಿಮಗೆ ದಕ್ಕುತ್ತದೆ. ಅನ್ಯಾಯ ಮಾಡಿ ದುಡಿದಂಥ ಹಣ 1 ರೂಪಾಯಿ ಕೂಡ ನಿಮ್ಮ ಬಳಿ ನಿಲ್ಲೋದಿಲ್ಲ. ಈ ಶಾಪದಿಂದ ನಿಮಗೆ ಒಂಥರ ಲಾಭನೇ ಹೊರತು ನಷ್ಟ ಏನೂ ಇಲ್ಲ. ಮಕರ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತೀರಾ, ಬಹಳ ಆನೆಸ್ಟ್ ಆಗಿರ್ತೀರಾ. ಪ್ರಾಮಾಣಿಕ ಪ್ರಯತ್ನ, ನ್ಯಾಯಯುತವಾಗಿ ದುಡಿಯುವವರು. ಕಾನೂನಿನ ಹೋರಾಟಕ್ಕೆ ಸಿಲುಕುವಂಥ ಅವಶ್ಯಕತೆ ಇರುವುದಿಲ್ಲ. ಕಾನೂನಿನ ಸಮರ ಮಾಡುವಂಥ ಅವಶ್ಯಕತೆಯೂ ಇರುವುದಿಲ್ಲ. ಆದ್ದರಿಂದ ನೀವು ಪೊಲೀಸ್ ಕೇಸ್, ಕೋರ್ಟು, ಕಾನೂನಿನ ಕೈಗೆ ಸಿಗಬಾರದು ಎಂಬ ಕಾರಣ ಹಾಗೂ ಉದ್ದೇಶದಿಂದ ದೇವರು ನಿಮಗೆ ಅನ್ಯಾಯದಿಂದ ದುಡಿದಂಥ ಹಣ ಸಿಗಬಾರದು ಎಂಬ ಶಾಪವನ್ನು ಕೊಟ್ಟಿದ್ದಾರೆ. 100ಕ್ಕೆ 80% ಮಕರ ರಾಶಿಯವರು ಸುಳ್ಳು ಹೇಳೋದಿಲ್ಲ. ಪ್ರಾಮಾಣಿಕವಾಗಿ ದುಡಿಯುವಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರಾ. ಗರ್ವದಿಂದ ಹೇಳಿ, ನಾನು ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ ಅಂತ. ಮಕರ ರಾಶಿಯವರಿಗೆ ಇರುವಂಥ 2ನೇ ಶಾಪ ಏನೆಂದರೆ, ನಿಮಗೆ ತಂದೆಯಿಂದ ಅನುಕೂಲಗಳು. ತಂದೆಯ ಕಡೆಯಿಂದ ಸುಖ ಬಹಳ ಕಡಿಮೆಯೇ ಇರುತ್ತದೆ. ತಾಯಿ ನಮ್ಮನ್ನು ಈ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿಸ್ತಾಳೆ. ತಂದೆ ಈ ಪ್ರಪಂಚದಲ್ಲಿ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅಂತ ತಿಳಿಸಿಕೊಡ್ತಾರೆ. ತಾಯಿ ತನ್ನ ಮಕ್ಕಳಿಗೆ ಕಷ್ಟನೇ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾಳೆ ದೇವರ ಬಳಿ. ಆದರೆ ತಂದೆ ತನ್ನ ಮಕ್ಕಳಿಗೆ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ಪಾಠ ಕಲಿಸಿಕೊಡ್ತಾರೆ. ಆದರೆ ಮಕರ ರಾಶಿಯವರಿಗೆ ತಂದೆಯಿಂದ ಯಾವುದೇ ರೀತಿಯ ಅನುಕೂಲಗಳು, ಸುಖಗಳು, ಸಹಾಯಗಳು ಸಿಗೋದೇ ಇಲ್ಲ. ನಿಮ್ಮ ತಂದೆ ತಾಯಿ ನೀವು ಚಿಕ್ಕವರಿರುವಾಗಲೇ ದೂರವಾಗಿರ್ತಾರೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಅಥವಾ ನಿಮ್ಮ ತಂದೆ ದುಡಿಯುವಂಥ ಉದ್ದೇಶಕ್ಕಾಗಿ, ದುಡಿಮೆಯ ಕಾರಣದಿಂದ ನಿಮ್ಮಿಂದ ದೂರದಲ್ಲಿ ವಾಸಿಸುವಂಥ ಪರಿಸ್ಥಿತಿ ಸೃಷ್ಟಿಯಾಗಿರಬಹುದು. ಅಥವಾ ಮಕರ ರಾಶಿಯವರ ತಂದೆ ಅನಾರೋಗ್ಯದ ಕಾರಣದಿಂದ ನಿಮ್ಮಿಂದ ಈ ಲೋಕದಿಂದ ದೂರವಾಗಿರುತ್ತಾರೆ. ಆದರೆ ನಿಮ್ಮ ತಾಯಿ ನಿಮ್ಮ ಹತ್ತಿರವೇ ಇರಲಿ, ದೂರದಲ್ಲೇ ಇರಲಿ, ನಿಮ್ಮ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿರ್ತಾರೆ. ಬಹುಶಃ ನಿಮಗೆ ನಿಮ್ಮ ತಂದೆಯ ಸುಖ ಕಡಿಮೆ ಇರುವ ಕಾರಣದಿಂದ ನೀವು ನಿಮ್ಮ ತಾಯಿಯನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಗರ್ವದಿಂದ ಹೇಳ್ತೀರಾ, ನನ್ನ ಬಳಿ ನನ್ನ ತಾಯಿಯ ಆಶೀರ್ವಾದವಿದೆ, ತಾಯಿಯ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತದೆ ಅಂತ ಗರ್ವದಿಂದ ಪ್ರೌಡ್ ಫೀಲ್ ಇಟ್ಕೊಂಡಿರ್ತೀರಾ. ಬೇರೆ ರಾಶಿಯವರು ತಂದೆ ದುಡಿದಂಥ ಆಸ್ತಿ ಹಣದಿಂದ ತನ್ನ ಲೈಫನ್ನು ಎಂಜಾಯ್ ಮಾಡ್ತಾರೆ. ಆದರೆ ಮಕರ ರಾಶಿಯವರು ತನ್ನ ಸ್ವಸಾಮರ್ಥ್ಯದಿಂದ, ತಮ್ಮ ಬುದ್ಧಿಬಲದಿಂದ ದುಡಿದು ಜೀವನದಲ್ಲಿ ಮುಂದೆ ಬರ್ತೀರಾ. ನಿಮಗೆ ಹೆಣ್ಣು ಕೊಟ್ಟ ಮಾವನಿಂದಲೂ ಯಾವುದೇ ರೀತಿಯ ಅನುಕೂಲಗಳು, ಸುಖಗಳು ಇರುವುದಿಲ್ಲ. ಮಕರ ರಾಶಿಯವರಿಗೆ ಇರುವಂತಹ 3ನೇ ಶಾಪ, ನೀವು ನೆಮ್ಮದಿಯಾಗಿ ಆರಾಮವಾಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ. ಈ ಭೂಮಿ ಮೇಲೆ ಮಕರ ರಾಶಿಯವರಿಗೆ ಕೂತ್ಕೊಂಡು ಆರಾಮವಾಗಿ ತಿನ್ನುವಂಥ ಜೀವನದ ಸುಖಗಳನ್ನು ಅನುಭವಿಸುವಂತಹ ಯೋಗವಿಲ್ಲ. ಇದು ನಿಮಗೆ ಸಿಕ್ಕಿರುವಂಥ 3ನೇ ಶಾಪ. ಮಕರ ರಾಶಿಯವರು ಒಂದು ದಿನ, ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಆಹಾರವನ್ನು ನೀವೇ ದುಡಿದು ತಿನ್ನಬೇಕಾದಂತಹ ಪರಿಸ್ಥಿತಿ. ಬೇರೆಯವರ ಹಂಗಿನಲ್ಲಿ ಬದುಕೋದಕ್ಕೆ ನಿಮಗೆ ಇಷ್ಟವಾಗೋದಿಲ್ಲ. ನಿಮಗೆ ದೇವರು ಎಷ್ಟೇ ಬಡತನ ಕೊಟ್ಟಿರಲಿ, ಸಿರಿತನ ಕೊಟ್ಟಿರಲಿ,
ಯಾರ ಬಳಿಯೂ 1 ರೂಪಾಯಿಗೂ ಕೈ ಚಾಚುವುದಿಲ್ಲ. ನೀವು ಬಹಳ ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿದು ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡ್ತೀರಾ. ಮಕರ ರಾಶಿಯವರ ಬಾಯಲ್ಲಿ ಪದೇ ಪದೇ ಈ ಮಾತನ್ನು ಆಡ್ತಾನೆ ಇರ್ತೀರಾ. ನಾನು ಕೂತ್ಕೊಂಡು ತಿನ್ನುವಂತಹ ಯೋಗವನ್ನು ಪಡೆದುಕೊಂಡು ಹುಟ್ಟೇ ಇಲ್ಲ, ಏನು ಕರ್ಮ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ್ನೋ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಪದೇ ಪದೇ ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಗರ್ವದಿಂದ ಹೇಳಿ, ಮಕರ ರಾಶಿಯವರೇ, ನಾನು ಬೇರೆಯವರ ಹಣದಲ್ಲಿ ಜೀವನ ಮಾಡುವುದಿಲ್ಲ, ಸ್ವತಂತ್ರವಾಗಿ ದುಡಿದು ಸ್ವತಂತ್ರವಾಗಿ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ದೇವರಿಗೆ ಧನ್ಯವಾದವನ್ನು ತಿಳಿಸಿ. ಮಕರ ರಾಶಿಯ ಪುರುಷರಾಗಲಿ ಅಥವಾ ಮಹಿಳೆಯರೇ ಆಗಲಿ ಸ್ವತಂತ್ರ ಮತ್ತು ಸ್ವಾಭಿಮಾನದ ಜೀವನವನ್ನು ನಡೆಸ್ತಾ ಇರ್ತೀರಾ. ಮಕರ ರಾಶಿಯವರಿಗೆ ಇರುವಂತಹ 4ನೇ ಶಾಪ, ನೀವು ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇರ್ತೀರಾ, ಆದರೆ ನಿಮಗೆ ಯಾರೂ ಸಹಾಯ ಮಾಡುವುದಕ್ಕೆ ಮುಂದೆ ಬರುವುದಿಲ್ಲ. ನೀವು ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗುತ್ತೆ. ಯಾರ ಸಹಾಯವೂ ನಿಮಗೆ ಸಿಗುವುದಿಲ್ಲ. ಕಷ್ಟದಲ್ಲಿರುವವರಿಗೆ ನೀವು ಸಹಾಯ ಮಾಡಿದರೂ ನಿಮ್ಮಿಂದ ಸಹಾಯ ತೆಗೆದುಕೊಂಡಿರುವವರು ನಿಮಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದಿಲ್ಲ. ಇದರಿಂದಾಗಿ ನೀವು ಒಂಟಿಯಾಗಿ ಜೀವನದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಿಂಗಲ್ ಮ್ಯಾನ್ ಆರ್ಮಿಯಾಗಿ ಹೋರಾಟ ಮಾಡ್ತೀರಾ. ನೀವು ಒಂಟಿ ಸಲಗದ ರೀತಿ ನಿಮ್ಮ ಲೈಫಲ್ಲಿ ಬಂದಂತಹ ಕಷ್ಟಗಳಿಗೆ ಹೆದರದೆ ಹೋರಾಟವನ್ನು ಮಾಡ್ತೀರಾ. ಇದರಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ತೀರಾ. ನೀವು ಹಳ್ಳಿಯಲ್ಲೇ ಹುಟ್ಟಿರಲಿ, ಸಿಟಿಯಲ್ಲೇ ಹುಟ್ಟಿರಲಿ, ವಿದ್ಯಾವಂತರಾಗಿರಲಿ, ಅವಿದ್ಯಾವಂತರಾಗಿರಲಿ, ಮಹಿಳೆ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ನಿಮ್ಮ ಕಷ್ಟಗಳಿಗೆ ನೀವೇ ಪರಿಹಾರವನ್ನು ಹುಡುಕಬೇಕು. ಒಬ್ಬಂಟಿಯಾಗಿಯೇ ಹೋರಾಟವನ್ನು ಮಾಡಬೇಕು. ಮಕರ ರಾಶಿಯವರಿಗೆ ಇರುವಂಥ 5ನೇ ಶಾಪ, ನಿಮಗೆ ಜೀವನದಲ್ಲಿ ಸುಖವೇ ಇಲ್ಲ. ನನಗೆ ಯಾವಾಗ ಸುಖ ನೆಮ್ಮದಿ ಸಿಗೋದು ಮೇಡಮ್ ಅಂತ ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತೀರಾ. ನಿಮಗೆ ನೀವು ಅಂದುಕೊಂಡಾಗ ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟಂತಹ ಆಹಾರನೇ ಆಗಲಿ, ಒಂದು ಒಳ್ಳೆಯ ನೀವು ಇಷ್ಟಪಟ್ಟಂಥ ಬಟ್ಟೆಯನ್ನು ಧರಿಸೋಕೆ ಆಗ್ತಾ ಇರಲ್ಲ, ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ, ಅದು ನೀವು ಇಷ್ಟಪಟ್ಟ ವಸ್ತು ನಿಮಗೆ ಸಿಗೋದಿಲ್ಲ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ಕೂಡ ನಿಮ್ಮಿಂದ ದೂರ ಆಗಿಬಿಡ್ತಾರೆ. ಮಕರ ರಾಶಿಯವರಿಗೆ ನಿಜವಾದ ಸುಖ ಸಿಗೋದು ತುಂಬ ಕಡಿಮೆ. ನಿಮಗೆ ಗೊತ್ತಿದೆ, ಕಷ್ಟದಲ್ಲಿ ಇರುವವರಿಗೆ ನೀವು ಸಹಾಯವನ್ನು ಮಾಡಿ ಅವರ ಸಂತೋಷದಲ್ಲಿ ನಿಮ್ಮ ಸುಖವನ್ನು ಹುಡುಕ್ತಾ ಇರ್ತೀರಾ. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಅವರ ಸುಖದಲ್ಲಿ ನಿಮ್ಮ ಸುಖವನ್ನು ಕಂಡುಕೊಳ್ತಾ ಇರ್ತೀರಾ. ಇದು ನಿಮ್ಮ ಪಾಸಿಟಿವ್ ಗುಣ ಅಂತಾನೆ ಹೇಳ್ಬೋದು. ಈ 5 ಶಾಪಗಳನ್ನು ನೀವು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ. ಗರ್ವದಿಂದ ಹೇಳಿ, ನಾನು ಯಾರಿಗೂ ಮೋಸ ಮಾಡಿ ಅಧರ್ಮದ ದುಡ್ಡನ್ನು, ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ. ನನ್ನ ಸ್ವಾಸ್ಥ್ಯ ಸಾಮರ್ಥ್ಯದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ ಕಷ್ಟಪಟ್ಟು ದುಡಿದು ಯಾರ ಹಂಗಿನಲ್ಲೂ ಇರದೆ ಸ್ವತಂತ್ರವಾಗಿ ಸತತ ಪ್ರಯತ್ನವನ್ನು ಮಾಡಿ ಕಷ್ಟಪಟ್ಟು ಬಹಳ ಗರ್ವದಿಂದ ಸ್ವಾಭಿಮಾನದಿಂದ ಬಿಸಿಲು, ಮಳೆ, ಗಾಳಿ, ಚಳಿ ಯಾವುದಕ್ಕೂ ಹೆದರದೆ ಈ ಭೂಮಿ ಮೇಲೆ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಪ್ರೌಡ್ ಫೀಲ್ ಇಟ್ಕೊಳ್ಳಿ. ಹ್ಯಾಟ್ಸ್ ಆಫ್ ಟು ಮಕರ ರಾಶಿಯವರೇ, ಹ್ಯಾಟ್ಸ್ ಆಫ್ ಟು ಮಕರ ರಾಶಿ. ಆ ಶನಿದೇವ ನಿಮಗೆ ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.